ಓಂ ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದಸಂವಾದಭುವೋ ಭವಂತಿ ಕುರ್ವಂತಿ ತೇಷಾಂ ಪುನರಾತ್ಮಮೋಹಂ ತಸ್ಮೈ ನಮೋऽನन्तಗುಣಾಯ ಭೂಮ್ನೇ ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಷ್ಟಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುಧೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ಚತುರ್ಥೇ ಅಧ್ಯಾಯೇ ಅಥಾತಃ ತ್ರಿಂಶಃ ಶ್ಲೋಕಃ. ನಾಲ್ಕನೇ ಸ್ಕಂಧದ 1ನೇ ಸ್ಕಂಧದ 4ನೇ ಅಧ್ಯಾಯದ 30ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಅಯಂ ಚ ಬಾದರಾಯಣಃ ಭಗವಾನ್ ವೇದಾನಿ ವಿಭಜ್ಯ ತಾಂಶ್ಚ ಶಿಷ್ಯಾನ್ ಗ್ರಾಹಯಿತ್ವಾ ಮಹಾಭಾರತಂ ಚ ರಚಯಿತ್ವಾ ಅಪಿ ನ ಅತಿಪ್ರಸನ್ನ ಹೃದಯಃ ತಸ್ಥೌ. ಮಯಾ ಚ ಧೃತವ್ರತೇನ ವೇದಾಃ ಅಧೀತಾಃ ಗುರವಃ ಅಗ್ನಯಶ್ಚ ಮಾನಿತಾಃ. ಗುರುಣಾಂ ಚ ಯಾ ಆಜ್ಞಾ ಸಾ ಅನ್ವವರ್ತ್ಯತ. ಭಾರತಂ ಚ ವೇದಾನಾಂ ಅರ್ಥಂ ನಿರ್ಣೇತುಂ ವೇದಾರ್ಥೋಪಬ್ರಹ್ಮಣಾರ್ಥಾಯ ಭಾರತಂ ಚ ರಚಯಿತ್ವಾ ತಸ್ಯ ಜ್ಞಾನಂ ಯಥಾ ಸ್ತ್ರೀಣಾಂ ಶೂದ್ರಾಣಾಂ ಚ ಸುಲಭತೆಯ ಲಭ್ಯೇತ ತಥಾ ಅಕಾರಿ. ತಥಾಪಿ ಅಯಂ ಮಮ ದೈಹ್ಯಃ ಆತ್ಮ ವ್ಯಾಸಾವತಾರಃ ಬ್ರಹ್ಮವರ್ಚಸ್ವಿ ಸತ್ತಮೋಪಿ ಅಸಂಪನ್ನ ಇವ ಅಕೃತಕೃತ್ಯ ಇವ ಆಭಾತಿ ಕಿಮತ್ರ ಕಾರಣಂ ಇತಿ ಸಹ ಸ್ವಯಮೇವ ಸುದೀರ್ಘಂ ಹೃದಯ ಆಲೋಚಯಾಮಾಸ. ವೇದಗಳನ್ನೆಲ್ಲ ರಚನೆ ಮಾಡಿದೆ, ಮಹಾಭಾರತವನ್ನು ರಚನೆ ಮಾಡಿದೆ, ವೇದಗಳನ್ನು ಉಪದೇಶಿಸಿ ಅದರ ಅರ್ಥ ನಿರ್ಣಯಕ್ಕಾಗಿ ಮಹಾಭಾರತವನ್ನು ನಾನು ರಚನೆ ಮಾಡಿದೆ. ಆದರೂ ನನ್ನ ಈ ವ್ಯಾಸಾವತಾರ ಯಾಕೋ ಸಂಪನ್ನ ಆಗುವಂತೆ, ಪೂರ್ಣ ಆಗುವಂತೆ ನನಗೆ ಕಾಣಿಸ್ತಾ ಇಲ್ಲ. ಇದಕ್ಕೇನು ಕಾರಣ? ಕಿಂವಾ ಭಾಗವತಾಃ ಧರ್ಮಾಃ ನ ಪ್ರಾಯೇಣ ನಿರೂಪಿತಾಃ ಪ್ರಿಯಾಃ ಪರಮಹಂಸ್ಯಾನಾಂ ತಯೇವ ಹಿ ಅಚ್ಯುತ ಪ್ರಿಯಾಃ. ತನ್ನ ಅತೃಪ್ತಿಗೆ ಏನು ಕಾರಣ ಅಂತನ್ನುವುದನ್ನು ಈ ವ್ಯಾಸರು ತಮ್ಮ ಮನಸ್ಸಿನಲ್ಲೇ ಹೀಗೆ ಆಲೋಚನೆ ಮಾಡಲಿಕ್ಕೆ ತೊಡಗಿದರು. ನಾನಾ ಕಾರಣಗಳನ್ನು, ಅದಕ್ಕೆ ಸಂಭಾವ್ಯ ಕಾರಣಗಳನ್ನು ಕೂಡ ಊಹಿಸಿದರು. ಹಿಂದಿನ ಗ್ರಂಥಗಳಲ್ಲಿ, ವಿಶೇಷತಃ ಮಹಾಭಾರತದಲ್ಲಿ ವಿರಕ್ತರಾದಂಥ ಜನರಿಗೆ ಬೇಕಾಗುವಂತೆ ಭಗವಂತನಿಗೆ ಪ್ರಿಯವಾದಂಥ ಎಲ್ಲ ಧರ್ಮಗಳನ್ನು ನಾನು ಹೇಳಲಿಲ್ವೇನೋ? ಹೇಳಿದ್ದೇನೆ. ಆದರೂ ಕೂಡ ಮತ್ತೂ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಎನ್ನುವಂತೆ ನನಗೆ ಕಾಣಿಸ್ತಾ ಇದೆ. ಭಾಗವತಾಃ ಧರ್ಮಾಃ ನ ಪ್ರಾಯೇಣ ನಿರೂಪಿತಾಃ ನಾನು ಹೇಳಲಿಲ್ವೇನೋ ಅಂತ ತಮ್ಮಲ್ಲಿ ತಾವೇ ಆಲೋಚನೆ ಮಾಡ್ಕೋತಿದ್ದಾರೆ. ಯಾಕೆಂದರೆ ಆ ಧರ್ಮಗಳು ಪ್ರಿಯಾಃ ಪರಮಹಂಸಾನ, ಆ ನಿವೃತ್ತ ಧರ್ಮಗಳೇ ಎಲ್ಲ ಜ್ಞಾನಿಗಳಿಗೂ ಬಹಳ ಬೇಕಾದಂಥ ಧರ್ಮಗಳು. ಮತ್ತು ಅವೇ ಅಚ್ಯುತ ಪ್ರಿಯ.
ಭಗವಂತನಿಗೂ ಭಾಗವತರಿಗೂ ಇಬ್ಬರಿಗೂ ಕೂಡ ಬೇಕಾದಂಥ ಧರ್ಮಗಳು ಅವೇ ಧರ್ಮಗಳು. ಆ ಧರ್ಮಗಳನ್ನು ನಾನು ಹೇಳಲಿಲ್ವೇನೋ ಅಂತ ಒಂದು ಆಲೋಚನೆ ಮಾಡ್ತಿದ್ದಾರೆ. ಹೇಳಿದ್ದೇನೆ, ಆದರೂ ಕೂಡ ಅದು ಮುಗಿದಿಲ್ಲ. ಮಹಾಭಾರತದಲ್ಲಿ ನಾನು ಆ ಧರ್ಮವನ್ನು ಹೇಳಲಿಲ್ಲ ಅಂತನ್ನುವುದು ನನ್ನ ಅತೃಪ್ತಿಗೆ ಕಾರಣ ಏನು ಅನ್ನುವಂತೆ ವ್ಯಾಸರು ಆಲೋಚನೆ ಮಾಡ್ತಿದ್ದಾರೇನೋ ಅಂತ ಅನಿಸ್ತದೆ. ಅನೇಕ ಜನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಕೂಡ. ವೀರರಾಘವರು ಮೊದಲಾದವರ ವ್ಯಾಖ್ಯಾನಗಳಲ್ಲಿ ಹಾಗೆ ಕಾಣಿಸ್ತದೆ. ಏವಂ ವಿತರ್ಕ್ಯ ಸೂಕ್ಷ್ಮದರ್ಶಿತ್ವಾತ್ ಅಸಂತೋಷ ಹೇತು ಉತ್ಪ್ರೇಕ್ಷತೆ ಯತಃ ಭಾಗವತಾ ಧರ್ಮಾ ಪ್ರಾಯಶಃ ನ ಮಯಾ ನಿರೂಪಿತಾ. ನಾನು ಎಲ್ಲವನ್ನೂ ಹೇಳಲಿಲ್ಲ. ಪರಿಶೇಷಾತ್ ಅಯಮೇವ ಭಾಗವತ ಧರ್ಮ ಅನಿರೂಪಣಮೇವ ಅಸಂತೋಷ ಹೇತು. ಇನ್ನು ಉಳಿದ ಯಾವ ಕೆಲಸವನ್ನು ಮಾಡಲಿಲ್ಲ ಅಂತಲ್ಲ, ಎಲ್ಲವನ್ನೂ ಕೂಡ ಮಾಡಿಯೇ ಬಿಟ್ಟಿದ್ದೇನೆ. ಆದರೆ ಇನ್ನು ಉಳಿದಿರುವುದು ಇದು ಮಾತ್ರ. ಭಾಗವತ ಧರ್ಮ ಅನಿರೂಪಣಮೇವ ಅಸಂತೋಷ ಹೇತು ಭವಿತುಮರ್ಹತಿ. ಆದ್ದರಿಂದ ಅನಿರೂಪಣಸ್ಯ ಅಸಂತೋಷ ಹೇತುತ್ವ ಉಪಪಾದಯತೆ. ಭಗವಂತನಿಗೆ ಭಾಗವತರಿಗೆ ಬಹಳ ಬೇಕಾದಂಥ ಧರ್ಮಗಳು ಅಂದರೆ ಈ ಧರ್ಮಗಳೇ. ಈ ಧರ್ಮಗಳನ್ನು ನಾನು ಹೇಳಬೇಕಾಗಿತ್ತು. ಆದರೆ ಅದನ್ನು ಹೇಳದೇ ಇರುವುದರಿಂದ ಪ್ರಾಯ ನನಗೆ ಈ ಒಂದು ತೃಪ್ತಿ ಆಗಲಿಲ್ಲ. ಭಾಗವತ ಧರ್ಮಗಳನ್ನು ಮತ್ತಷ್ಟು ನಾನು ಹೇಳಿಬಿಟ್ರೆ ಭಗವಂತನಿಗೂ ಭಾಗವತರಿಗೂ ಸಂತೋಷ ಆಗುವುದರಿಂದ ನನಗೆ ಅತೃಪ್ತಿಯೂ ಹೋಗ್ತದೆ. ಅದರಿಂದ ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ಹೀಗೆ ಬರೀತಾರೆ: ಪ್ರಾಯೇಣ ಇತ್ಯನೇನ ಕ್ವಚಿತ್ ಕ್ವಚಿದೇವ ಭಾರತೆ ಭಾಗವತ ಧರ್ಮ ನಿರೂಪಣಮಿತಿ ಸೂಚಿತಂ. ಮಹಾಭಾರತದಲ್ಲಿ ಭಾಗವತ ಧರ್ಮಗಳನ್ನು ಎಲ್ಲೋ ಕೆಲವು ಕಡೆ ಮಾತ್ರ ಅಲ್ಲಲ್ಲಿ ಮಾತ್ರ ಮಾಡಿದ್ದಾರೆ. ಅನುಸ್ಯೂತವಾಗಿ ಮಹಾಭಾರತದಲ್ಲಿ ಭಾಗವತ ಧರ್ಮಗಳ ನಿರೂಪಣೆ ಬರಲಿಲ್ಲ ಅಂತ ಹೀಗೆ ವೀರರಾಘವರ ಅಭಿಪ್ರಾಯ ಇದೆ. ಆದರೆ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಇದನ್ನು ಈ ಹಿಂದೆ ಹೇಳಿದ್ದಾರೆ. ಇಲ್ಲಿ ಭಾಗವತ ತಾತ್ಪರ್ಯದಲ್ಲೂ ಕೂಡ ಹೇಳಿದ್ದಾರೆ. ಈ ಹಿಂದೆ ಕೂಡ ಅನೇಕ ಸರಿ ಅದನ್ನು ಹೇಳೇ ಇದ್ದಾರೆ. ಯಥಾತು ಪುನರಪೇಕ್ಷಿತತ್ವಾತ್ ನ ಪ್ರಾಯೇಣ ನಿರೂಪಿತಾ. ಮತ್ತಷ್ಟು ಹೇಳಬೇಕಾಗಿತ್ತು, ಇದು ಕಾರಣ ಅಷ್ಟೆ. ಅಲ್ಲಿ ಹೇಳಲಿಲ್ಲ ಅಂತಲ್ಲ, ಅಲ್ಲಿ ಹೇಳಿದಂತೂ ಇನ್ನೆಲ್ಲೂ ಹೇಳಲೇ ಇಲ್ಲ ನಾನು. ಆದರೆ ಅಲ್ಲಿ ಹೇಳಿದ್ದು ಸಾಕಾಗಲಿಲ್ಲ, ಮತ್ತಷ್ಟು ಹೇಳಬೇಕಷ್ಟೆ. ಭಗವಂತನ ಮಹಿಮೆಯನ್ನು ಹೇಳಿ ಮುಗಿಯೋದಿಲ್ಲ. ಯಥಾತು ಭಾರತೇ ದೇವೋ ನ ತಥಾನ್ಯೇಷು ಕೇಷುಚಿತ್ ಉಚ್ಯತೆ ನ ತಥಾಪೀಶಂ ಜಾನಂತ್ಯಜ್ಞಾಃ ಅಜ್ಞಾಃ ಪುನಃ ಜನಾರ್ದನಂ. ಭಾರತದಲ್ಲಿ ಹೇಗೆ ಭಗವಂತನ ಗುಣಗಳನ್ನು ನಾವು ವರ್ಣನೆ ಮಾಡಿದ್ದೇನೆ, ನ ತಥಾ ಅನ್ಯೇಷು ಕೇಷುಚಿತ್, ಇನ್ಯಾವ ಗ್ರಂಥಗಳಲ್ಲೂ ಕೂಡ ಹಾಗೆ ಭಗವಂತನ ವರ್ಣನೆ ಬಂದೇ ಇಲ್ಲ. ಆದರೆ ಮಹಾಭಾರತದಲ್ಲಿ ಅಲ್ಲಿ ಭಗವಂತನ ಮಹಿಮೆ, ಭಾಗವತ ಧರ್ಮಗಳ ವರ್ಣನೆ ಬಂದರೂ ಕೂಡ ಅದನ್ನು ಅಜ್ಞರಾದವರಿಗೆ ತಿಳ್ಕೊಳ್ಳಿಕ್ಕಾಗ್ತಿಲ್ಲ. ಸಮಾಧಿ ಭಾಷೆ, ಗುಹ್ಯ ಭಾಷೆ, ಈ ಥರದ ಅನೇಕ ಭಾಷೆಗಳಿವೆ. ಆ ಭಾಷೆಗಳನ್ನೆಲ್ಲ ತಿಳಿದು ಆ ಮಹಾಭಾರತವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಭಾಷಾತ್ರಯವನ್ನು ಅರಿಯದ ಜನರಿಗೆ ಭಾರತ ಬಹಳ ಕಠಿಣ ಅನ್ನಿಸ್ತದೆ. ಆದ್ದರಿಂದ ಅವರಿಗೆ ಇದನ್ನು ನಾವು ಬೋಧನೆ ಮಾಡಿಯೂ ಕೂಡ ಮಾಡದಂತೆ ಆಗಿದೆ. ಜ್ಞಾನಿಗಳಾದವರಿಗೆ ಅದು ತಿಳಿದಿದೆ. ಆದ್ದರಿಂದ ಇನ್ನೂ ಸ್ಪಷ್ಟವಾಗಿ ಭಗವಂತನ ಮಹಿಮೆಯನ್ನು ಹೇಳುವಂತಹ ಒಂದು ಗ್ರಂಥದ ಅಗತ್ಯ ಇದೆ. ಸಮಾಧಿ ಭಾಷೆ ಅಂದರೆ ಬಹಳ ಸ್ಪಷ್ಟವಾದ ಭಾಷೆ ಅಂತ ಅರ್ಥ. ಸ್ಪಷ್ಟವಾದ ಭಾಷೆಯಿಂದ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವ ಒಂದು ಗ್ರಂಥದ ಅಗತ್ಯ ಇದೆ. ಅದಕ್ಕಾಗಿ ಮಹಾಭಾರತದಲ್ಲಿ ಎಲ್ಲವನ್ನೂ ಹೇಳಲಿಲ್ಲ ಅಂತ ಆ ಮಾತಿನಿಂದ ಇದೇ ತಾತ್ಪರ್ಯ ಹೇಳಿದ್ದಾರಷ್ಟೆ. ಹಿಂದೆ ಗೀತಾ ಭಾಷ್ಯವನ್ನೆಲ್ಲ ರಚಿಸುವಾಗ ಆಚಾರ್ಯರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಭಾರತಂ ಸರ್ವಶಾಸ್ತ್ರೇಶು, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಭಾರತ ಬಹಳ ದೊಡ್ಡದು. ವೇದಾದಪ್ಯುತ್ತಮಂ ಚಕ್ರೆ, ಭಾರತದಲ್ಲಿ ಬಂದಿರುವಷ್ಟು ಮಹಿಮೆ ಇನ್ಯಾವ ಗ್ರಂಥದಲ್ಲಿಯೂ ಕೂಡ ವರ್ಣಿತ ಆಗಿಲ್ಲ. ವೇದಗಳಿಗಿಂತಲೂ ಕೂಡ ಅದು ಶ್ರೇಷ್ಠ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಮತ್ತೆ ಮುಂದೆ ಒಂದು ಕಡೆ ಪ್ರಮಾಣದಲ್ಲಿ ಹೇಳ್ತಾರೆ, ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ.
ನಮಗೆ ವೈರಾಗ್ಯ ಬರಬೇಕಾದ್ರೆ ಮಹಾಭಾರತಕ್ಕಿಂತ ದೊಡ್ಡ ಗ್ರಂಥ ಇನ್ನೊಂದಿಲ್ಲ. ಭಾರತ ಅನ್ನೋ ವಿಮುಕ್ತಯೇ ನಮಗೆ ವೈರಾಗ್ಯವನ್ನು ಕೊಟ್ಟು ಹಾಗೆ ಮುಕ್ತಿಯನ್ನೂ ಕೊಡಬಲ್ಲಂತಹ ಗ್ರಂಥ. ಮಹಾಭಾರತವನ್ನು ಬಿಟ್ಟು ಇನ್ನು ಬೇರೆ ಯಾವುದೂ ಕೂಡ ಇಲ್ಲ ಅಂತ ಈಗ ಮುಂದೆ ಒಂದು ಕಡೆ ಬರೋದಿದೆ. ಆದ್ದರಿಂದ ತಿಳಿದವರಿಗೆ, ವಿವೇಕಿಗಳಿಗೆ ಮಹಾಭಾರತವೇ ಬಹಳ ಸಾಕು. ಭಾರತಂ ಸರ್ವಶಾಸ್ತ್ರೇಶು, ಎಲ್ಲ ಶಾಸ್ತ್ರಗಳಲ್ಲೂ ಬಹಳ ದೊಡ್ಡದಾದ್ರಿಂದ ಭಾರತ ಒಂದೇ ಸಾಕು. ಆದರೆ ಅಜ್ಞಾನಿಗಳ ದೃಷ್ಟಿಗೆ ಆ ಭಾರತ ಒಂದು ಸಾಕಾಗೋದಿಲ್ಲ. ಅದಕ್ಕಾಗಿ ಮತ್ತಷ್ಟು ಸ್ಪಷ್ಟವಾದ ಭಾಷೆಯಿಂದ ಭಗವಂತನನ್ನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಒಂದು ಗ್ರಂಥದ ಅಗತ್ಯ ಇದೆ. ಅದಕ್ಕಾಗಿ ನಾನು ಇನ್ನೊಂದು ಗ್ರಂಥವನ್ನು ರಚನೆ ಮಾಡಬೇಕೇನೋ ಅಂತ ಹೀಗೆ ಅಂದ್ಕೊಂಡಿದ್ದಾರೆ. ಹೀಗೆ ವ್ಯಾಸರು ತಿಳಿದಂತೆ ನಾವು ಅರ್ಥ ಮಾಡಬೇಕು. ವೀರರಾಘವರ ವ್ಯಾಖ್ಯಾನದಲ್ಲಿ ಮಾತ್ರ ಅಲ್ಲ, ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿಯೂ ಕೂಡ ಮಹಾಭಾರತದಲ್ಲಿ ಭಾಗವತ ಧರ್ಮದ ವರ್ಣನೆ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೇಳಿ ಬರ್ತದೆ. ಪ್ರಾಯಣ ಇತ್ಯನೇನ ಕ್ವಚಿತ್ ಕ್ವಚಿದೇವ ಭಾರತೆ ಭಾಗವತ ಧರ್ಮ ನಿರೂಪಣಂ ಇತಿ ಸೂಚಿತಂ. ಇದು ವೀರರಾಘವರ ವ್ಯಾಖ್ಯಾನ. ಕೆಲವು ಕಡೆ ಮಾತ್ರ ಭಗವಂತನ ಧರ್ಮದ ವರ್ಣನೆ ಇದೆ. ವಲ್ಲಭಾಚಾರ್ಯ ವ್ಯಾಖ್ಯಾನದಲ್ಲಿ ಸ್ವತಃ ಭಗವದ್ ಧರ್ಮ ನಿರೂಪಣೆ ತು ಪೂರ್ವೋಕ್ತ ಭಾರತಾದೇಹ ಅಸ್ಯಚ ವಿರೋಧಾತ್ ವಿರುದ್ಧ ವಕ್ತೃತ್ವೇನ ಅಪ್ರಾಮಾಣ್ಯಂ ಸ್ಯಾತ್ ಅತಃ ಖಿದ್ಯತಾ ನಾರದ ವಚನಾತ್ ತಥಾ ಕಥನೆ ನ ವಿರೋಧ. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಮಹಾಭಾರತದ ಮಹತ್ವವನ್ನು ಕುಗ್ಗಿಸಿದ್ದಾರೆ. ವ್ಯಾಸರು ಭಾಗವತದ ಧರ್ಮ ನಿರೂಪಣೆಗೆ ಭಾಗವತವನ್ನು ರಚನೆ ಮಾಡಿದರು ಅಂತ ಆಲೋಚನೆ ಮಾಡಿದರು. ಭಾಗವತ ರಚನೆ ಮಾಡಬೇಕು ಅಂತ ಆಲೋಚನೆ ಮಾಡಿದರು. ನಾನೇ ಸ್ವಯಂ ಪ್ರೇರಣೆಯಿಂದ ಬರೆದು ಬಿಟ್ಟರೆ, ಇದು ವಲ್ಲಭಾಚಾರ್ಯರ ಆಲೋಚನೆ, ನಾನೇ ಸ್ವಯಂ ಪ್ರೇರಣೆಯಿಂದ ಭಾಗವತ ಈ ಒಂದು ರಚನೆ ಮಾಡಿಬಿಟ್ರೆ, ಹಿಂದೆ ನಾನೇ ಮಹಾಭಾರತವನ್ನು ರಚನೆ ಮಾಡಿದ್ದೇನೆ, ಈಗ ಭಾಗವತವನ್ನು ರಚನೆ ಮಾಡಿದ್ದೇನೆ, ಏನು ಹಿಂದೆ ಅಂತಹ ದೊಡ್ಡ ಗ್ರಂಥವನ್ನು ರಚನೆ ಮಾಡಿದ ಮೇಲೂ ಕೂಡ ಮಹಾಭಾರತ ರಚನೆ ಆದಮೇಲೂ ಕೂಡ ಮತ್ತೆ ಭಾಗವತವನ್ನು ರಚನೆ ಮಾಡ್ತಿದ್ದಾರಲ್ಲ ಈ ವ್ಯಾಸರು. ನಮಗೆ ಮಹಾಭಾರತವನ್ನು ಪೂರ್ಣವಾಗಿ ನಂಬಲಿಕ್ಕಾಗದೆ ಹೋದರೆ ಭಾಗವತವನ್ನಾದರೂ ನಂಬೋದು ಹೇಗೆ? ಈ ವ್ಯಾಸರ ಮಾತಿನಲ್ಲಿ ಒಂದು ವಿಶ್ವಾಸಕ್ಕೆ ಯೋಗ್ಯತೆಯೇ ಇರೋದಿಲ್ವಲ್ಲ ಅಂತ ಜನರಿಗೆ ಅವಿಶ್ವಾಸ ಬಂದುಬಿಡ್ತದೆ. ಅದಕ್ಕೆ ನಾರದರ ಉಪದೇಶ ಪಡ್ಕೊಂಡು ನಾರದರ ಸೂಚನೆಗೆ ಪ್ರಾರ್ಥನೆಗೆ ಅನುಗುಣವಾಗಿ ಭಾಗವತ ಬರದೆ ಅಂತಾದರೆ ಈ ಸಮಸ್ಯೆ ಇರೋದಿಲ್ಲ. ಅದಕ್ಕಾಗಿ ನಾರದರನ್ನು ಕಾದಿದ್ರು ವ್ಯಾಸರು ಅಂತ ವಲ್ಲಭಾಚಾರ್ಯರು ಹೇಳ್ತಾರೆ. ಆದರೆ ಅದ್ಯಾವುದೂ ಸರಿಯಲ್ಲ. ಭಗವಂತನ ಗುಣಗಳೇ ಅನಂತ. ಅದನ್ನು ಸ್ವಯಂ ಭಗವಂತನೂ ಕೂಡ ಪೂರ್ಣವಾಗಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೆ 11ನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಸಂಖ್ಯಾನಂ ಪರಮಾಣೂನಾಂ ಕಾರ್ಯೇನ ನ ಕ್ರಿಯತೆ ಮಯ. ಭಗವಂತನ ಆ ಗುಣ ಅದೆಷ್ಟು ಅನಂತ ಅಂದರೆ ಸ್ವಯಂ ಭಗವಂತನೂ ಕೂಡ ಅದನ್ನು ಪೂರ್ಣವಾಗಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಭಗವಂತ ಅದನ್ನು ಎಣಿಸಿ ಮುಗಿಸುವುದಾದರೆ ಅವು ಅನಂತ ಆಗುವುದು ಹೇಗೆ? ಅನಂತಮಪಿ ವೇತ್ತೀಶಃ ಅನಂತಮಿತಿ ವೇತ್ತೀಶಃ ಅನಂತಮಿತಿ ಅಂತ ಹೊತ್ತು ತತ್ತಥ. ಅಂತ ಇದ್ದರೆ ಅದಕ್ಕೊಂದು ಕೊನೆ ಇದ್ದರೆ ಕೊನೆ ಇದೆ ಅಂತ ತಿಳ್ಕೊತಾನೆ ಭಗವಂತ, ಕೊನೆ ಇಲ್ಲದೆ ಹೋದರೆ ಕೊನೆ ಇಲ್ಲ ಅಂತ ತಿಳ್ಕೊತಾನೆ. ಹೇಗೆ ಯಾವ ವಸ್ತು ಇದೆಯೋ ಅದನ್ನು ಹಾಗೆ ತಿಳ್ಕೊಳ್ಳೋದ್ರಿಂದ ಭಗವಂತ ಸರ್ವಜ್ಞ. ಹೀಗೆ ಭಗವಂತನೂ ಕೂಡ ತನ್ನ ಗುಣಗಳನ್ನು ಪೂರ್ಣವಾಗಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಬಂದಿರುವುದರಿಂದ ಮಹಾಭಾರತ ರಚನೆ ಆದರೂ ಕೂಡ ಪೂರ್ಣವಾಗಿ ಅದರಲ್ಲಿ ವರ್ಣನ ಬಂದೇ ಇಲ್ಲ. ಅದಕ್ಕಾಗಿ ಮತ್ತೊಂದು ಗ್ರಂಥದ ರಚನೆಯ ಅವಶ್ಯಕತೆ ಇದೆ ಅಂತ ತಾತ್ಪರ್ಯ. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಗಳನ್ನೆಲ್ಲ ನಾವು ಗಮನಿಸಿದಾಗ ಆಚಾರ್ಯರು ಮಹಾಭಾರತಕ್ಕೊಂದು ಪ್ರಾಶಸ್ತ್ಯ ಕೊಟ್ಟು ಆ ಮಹಾಭಾರತದಲ್ಲಿ ಅಷ್ಟೆಲ್ಲ ಹೇಳಿದ್ರೂ ಕೂಡ ಇನ್ನೂ ಹೇಳಬೇಕಾದ ಅಗತ್ಯ ಇದೆ ಅನ್ನುವ ದೃಷ್ಟಿಯಿಂದ ಭಾಗವತವನ್ನು ರಚನೆ ಮಾಡಿದರು ಅಂತನ್ನುವುದು ಆ ಮಹಾಭಾರತದ ಮತ್ತು ಭಾಗವತದ ಎರಡರದ್ದು ಕೂಡ ಒಂದು ವೈಶಿಷ್ಟ್ಯವನ್ನು ತೋರಿಸಿಕೊಟ್ಟ ಹಾಗಾಯಿತು. ಅದಕ್ಕಾಗಿ ಭಾಗವತ ತಾತ್ಪರ್ಯದ ಅಲ್ಲಿ ಬಂದಿರುವಂಥ ಸ್ಕಂದ ಪುರಾಣ ಮೊದಲಾದ ಪುರಾಣಗಳ ಅಧ್ಯಯನದ ಅವಶ್ಯಕತೆ ನಮಗಿರ್ತದೆ. ತಸ್ಯೈವಂ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ.
ಭಗವಂತ ನಿತ್ಯ ತೃಪ್ತ. ಆದರೂ ಕೂಡ ಈ ಸಂದರ್ಭದಲ್ಲಿ ತೃಪ್ತಿ ಇಲ್ಲವೇನೋ, ಅತೃಪ್ತಿಯಾಗಿದೆಯೇನೋ ಅನ್ನುವಂತೆ ತೋರಿಕೊಂಡು ಚಿಂತಾಕ್ರಾಂತರಾಗಿ ಕೂತ್ಕೊಂಡ್ಬಿಟ್ರು. ಆಗ ಅಲ್ಲಿಗೆ ನಾರದ ಮುನಿ ಬಂದರು. ತಮ್ಮ ಅಭಿಜ್ಞಾಯ ಸಹಸ ಪ್ರತ್ಯುತ್ಥಾಯ ಆಗತಂ ಮುನಿಂ ಪೂಜಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ. ಬಂದವರು ನಾರದರು ಅಂತ ಗೊತ್ತಾಯಿತು ವ್ಯಾಸರಿಗೆ. ತಾವು ಎದ್ದು ಆ ನಾರದರನ್ನು ಎದುರುಗೊಂಡು ಅವರನ್ನು ವಿದ್ಯುಕ್ತವಾಗಿ ಸತ್ಕರಿಸಿ ಅವರನ್ನು ಆಸನದಲ್ಲಿ ಕೂಡಿಸಿದರು ವ್ಯಾಸರು ಅಂತ ಕೊನೆಯ ಶ್ಲೋಕ ಈ ಅಧ್ಯಾಯದಲ್ಲಿ. ತಸ್ಯೈವಂ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಅಂತ ಈ ಶ್ಲೋಕ ಏನಿದೆ, ಅಲ್ಲಿ ಖೇದ ಅಂದರೆ ಈ ವೇದವ್ಯಾಸರಿಗೆ ದುಃಖ ಆಯಿತು ಅನ್ನುವಂತೆ ಕಾಣಿಸ್ತದೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಹಾಗೆ ಮಾಡಿದ್ದಾರೆ. ಭಾರತದಲ್ಲಿ ಭಾಗವತ ಧರ್ಮದ ನಿರೂಪಣೆ ಮಾಡಲಿಲ್ಲ ಆದ್ದರಿಂದ ನನಗೆ ಅತೃಪ್ತಿ ಆಗಿದೆ ಅಂತಲೂ ಉಳಿದವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಸರ್ವಜ್ಞರಾದಂಥ ವ್ಯಾಸರಿಗೆ ಆ ಥರದ ಅತೃಪ್ತಿ, ದುಃಖ ಇತ್ಯಾದಿಗಳಾಗಿತ್ತು, ಪೂರ್ಣರಾದಂಥ ಭಗವಂತನಿಗೆ ಅಪೂರ್ಣತೆ ಬಂದಿತ್ತು ಅಂತ ಆಲೋಚನೆ ಮಾಡುವುದು ಸರಿಯಲ್ಲ. ವಿಶ್ವನಾಥ ಚಕ್ರವರ್ತಿಗಳ ವ್ಯಾಖ್ಯಾನದಲ್ಲೂ ಕೂಡ ಹೀಗೊಂದು ವಿಚಾರ ಸರಣಿ ಇದೆ. ಭಾಗವತ ಗ್ರಂಥದ ಪ್ರಾದುರ್ಭಾವ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು. ಅದಕ್ಕಾಗಿ ಸ್ವಯಂ ಕೃಷ್ಣ ವ್ಯಾಸರಿಗೆ ತತ್ಕಾಲದಲ್ಲಿ ಅಜ್ಞಾನ ಬರುವಂತೆ ಮಾಡಿದ. ಅನೇಕ ಬಾರಿ ಭಗವಂತ ಹೀಗೆ ಯಾರ್ಯಾರಿಗೋ ಅಜ್ಞಾನ ಬರುವಂತೆ ಮಾಡಿರ್ತಾನೆ. ಅತ್ರ ಭಗವದವತಾರತ್ವೇನ ಅಸಂಭವಿನವು ಅಪಿ ಅಸರ್ವಜ್ಞತಾ ಚಿತ್ತ ಅಪ್ರಸಾದವು, ಜ್ಞಾನದ ಕೊರತೆ, ಮನಸ್ಸಿನ ಖೇದ, ಇದೆಲ್ಲ ಸರ್ವಜ್ಞನಾದವನಿಗೆ ಬರೋದು ಹೇಗೆ? ಶ್ರೀಕೃಷ್ಣೇನೇವ ಸ್ವದೃಶಸ್ಯ ಸರ್ವಶಾಸ್ತ್ರಸ್ಯ ಶಿರೋಮಣೇ ಶ್ರೀ ಭಾಗವತಸ್ಯ ಪ್ರಾದುರ್ಭಾವಾರ್ಥಮೇವ ಬಲಾತ್ ಉಪಪಾದಿತ ಇತ್ಯವಸೀಯತೆ. ಕೃಷ್ಣ ಏನೇನೋ ಅಘಟಿತ ಘಟನೆಗಳನ್ನೆಲ್ಲ ಮಾಡ್ತಿರ್ತಾನೆ. ಅವನೇ ವೇದವ್ಯಾಸರಿಗೆ ಕೂಡ ಅಜ್ಞಾನ ಬರುವಂತೆ ಮಾಡಿದ್ದಾನೆ ಅಂತ ಹೀಗೆ ವಿಶ್ವನಾಥ ಶಾಸ್ತ್ರಿಗಳ ವ್ಯಾಖ್ಯಾನ ಇದೆ. ಅದಕ್ಕೆ ಆಚಾರ್ಯರು ಬ್ರಹ್ಮಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಅತುಷ್ಟಿ ಅಪ್ರಸಾದಶ್ಚ ಖೇದೋ ತೃಪ್ತಿಸ್ತಥೈವ ಚ ಅನಲತ್ವಂ ವದಂತ್ಯೇತೆ ಸರ್ವೇ ಪರ್ಯಾಯವಾಚಕಾಃ. ಖೇದ ಅಂದರೆ ಸಾಕು ಅಂತ ಅನಿಸದೇ ಇರುವುದು ಅಂತ ಅದರ ತಾತ್ಪರ್ಯ. ಈ ಹಿಂದೆ ವರ್ಣನೆ ಮಾಡಿದ್ದೇನೆ, ಅದು ಸಾಕು ಅಂತ ಅನಿಸಲಿಲ್ಲ, ಮತ್ತಷ್ಟು ಮಾಡಬೇಕು ಅಂತ ಅನಿಸಿತು ಅಂತ ಅದರ ಅರ್ಥ. ಅಲಂ ಬುದ್ಧಿ ಅಂದರೆ ಸಾಕು ಅಂತ ಅನಿಸುವುದು, ಅನಲಂ ಬುದ್ಧಿ ಅಂದರೆ ಸಾಕು, ಇನ್ನೂ ಸಾಕಾಗಿಲ್ಲ ಅಂತ ಅನಿಸುವುದು. ಅತುಷ್ಟಿ, ಅಪ್ರಸಾದ, ಖೇದ, ಅತೃಪ್ತಿ, ಅನಲತ್ವ ಇವೆಲ್ಲ ಒಂದೇ ಶಬ್ದಗಳು, ಒಂದೇ ಅರ್ಥವನ್ನು ಹೇಳುವಂಥ ಭಿನ್ನ ಶಬ್ದಗಳು ಅಂತ ಹೀಗೆ ಆ ಬ್ರಹ್ಮಪುರಾಣದಲ್ಲಿ ಬಂದಿರುವಂಥ ಮಾತು. ಇತಿ ಬ್ರಾಹ್ಮೆ ಮನ್ಯಮಾನಸ್ಯ ಸ್ವೇಚ್ಛೆಯ. ನನ್ನ ಅತೃಪ್ತಿಗೆ ಇದೇ ಕಾರಣ ಇರಬಹುದೇನು ಅಂತ ವ್ಯಾಸರು ಆಲೋಚನೆ ಮಾಡಿದ್ರಲ್ಲ, ಇದು ಕೂಡ ಲೋಕ ವಿಡಂಬನೆಗಾಗಿ ಮಾಡಿದಂಥ ಒಂದು ಆಲೋಚನೆ. ಅವರನ್ನು ನೋಡಿದಾಗಲೇ, ವ್ಯಾಸರು ಹೀಗೆ ಹಲುಬುತ್ತಾ ಇರುವುದನ್ನು ನೋಡಿದಾಗಲೇ ಅನೇಕ ಜನರಿಗೆ ಗೊಂದಲ ಆಗ್ತದೆ. ಆ ಕಾಲದಲ್ಲಿದ್ದವರಿಗೂ ಗೊಂದಲ ಆಗ್ತದೆ. ಈ ಕಾಲದಲ್ಲಿದ್ದಂಥವರು ಕೂಡ ಮಹಾಭಾರತ ಮೊದಲಾದ ಗ್ರಂಥಗಳ ರಚನೆಯನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ ಗೊಂದಲ ಆಗ್ತದೆ. ಹೀಗೆ ಆ ಭಗವಂತನ ಲೀಲೆಯೇ ಆಗಿರ್ತದೆ. ಅದಕ್ಕನುಸಾರವಾಗಿ ಇಲ್ಲಿಯೂ ಕೂಡ ಭಗವಂತ ಹಾಗೆ ಮಾಡಿದ ಅಷ್ಟೆ. ಇತ್ಯೇವಂ ಖಿನ್ನಮಾತ್ಮಾನಂ ಅಂತ ಶ್ಲೋಕ ಇದೆಯಲ್ಲ, ಕೆಲವು ಕಡೆ ಶ್ಲೋಕ ವ್ಯತ್ಯಾಸ ಇರುವಂತೆ ಕಾಣಿಸ್ತದೆ. ತಸ್ಯೈವಂ ಖಿಲಮಾತ್ಮಾನಂ ಅಂತ ಕೆಲವು ಕಡೆ ಇದೆ. ಖಿಲ ಅಂದರೆ ನ್ಯೂನ ಅಂತ ಅರ್ಥ. ಇದು ಹೀಗೂ ಕೂಡ ಕೆಲವರು ವ್ಯಾಖ್ಯಾನಗಳಲ್ಲಿ ಕಾಣಿಸ್ತದೆ. ಈ ಭಗವಂತ ವ್ಯಾಸ ತಾನು ಆಲೋಚನೆ ಮಾಡಿದಂತೆ, ನಾನು ಇನ್ನೂ ಕೊರತೆ ಅನುಭವಿಸ್ತಾ ಇದ್ದೇನೆ. ಖಿಲ ಅಂದರೆ ಕೊರತೆ. ಖಿಲಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣದ್ವೈಪಾಯನಸ್ಯ. ಆವಾಗ ಅಲ್ಲಿ ನಾರದರು ಬಂದರು ಅವರ ಮನಸ್ಸಿನ ಸಮಾಧಾನಕ್ಕಾಗಿ ಅಂತ ಹೀಗೆ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಆಚಾರ್ಯ ತಾತ್ಪರ್ಯ ನಿರ್ಣಯ ನಾವು ಈಗಾಗಲೇ ನೋಡಿದ್ದೀವಿ, ಭಾಗವತ ತಾತ್ಪರ್ಯ ನಿರ್ಣಯ. ಅದಕ್ಕನುಸಾರವಾಗಿ
ವಿಜಯಧ್ವಜ ತೀರ್ಥರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನೋಡಬೇಕು. ಮಂದಾಧಿಕಾರಿಣ ಗ್ರಂಥಾಂತರಕರಣೇನ, ಮಹಾಭಾರತದಲ್ಲಿ ಬೇಕಾದಷ್ಟು ವರ್ಣನೆ ಬಂದಿದೆ. ಆದರೂ ಮಂದರಿಗೆ ಮಹಾಭಾರತವನ್ನು ಓದಿದಾಗ ಭಗವಂತನ ಧರ್ಮ ತಿಳಿದೇ ಇದ್ದಾಗ ಅವರಿಗೆ ಧರ್ಮವನ್ನು ತಿಳಿಸ್ಲಿಕ್ಕಾಗಿ ಮತ್ತಷ್ಟು ನಾನು ಗ್ರಂಥಗಳನ್ನು ರಚನೆ ಮಾಡಬೇಕಾಗಿದೆ. ತಥಾಚ ಯದ್ಯಪಿ ಭಾರತೆ ಹರಿಧರ್ಮಾಶ್ಚ ಸರ್ವಾನ್ ಪ್ರತಿ ನಿರೂಪಿತಾ, ಭಗವಂತನ ಧರ್ಮಗಳನ್ನು ಪೂರ್ಣವಾಗಿ ವರ್ಣನೆ ಮಾಡಿಯೇ ಇದ್ದಾರೆ. ಆದರೆ ಅದು ಸರಿಯಾಗಿ ತಿಳಿಯೋದಿಲ್ಲ ಅನ್ನೋದನ್ನು ಯಾದವಾರ್ಯರು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ತಥಾಚ ದೇವೋ ಧರ್ಮಾಶ್ಚ ಇತ್ಯರ್ಥ. ಯಥಾತು ಭಾರತೀಯ ದೇವೋ, ಮಹಾಭಾರತದಲ್ಲಿ ಭಗವಂತನನ್ನು ಮತ್ತು ಭಗವಂತನ ಕುರಿತಾದ ಧರ್ಮಗಳನ್ನು ಎರಡನ್ನೂ ಅದ್ವಿತೀಯವಾದ ರೀತಿಯಲ್ಲಿ ಮನೋಜ್ಞವಾಗಿ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಆದರೆ ಅದು ಸಾಮಾನ್ಯನಿಗೆ ಅರ್ಥ ಆಗ್ತಿಲ್ಲ ಅಂತ ಅದರ ತಾತ್ಪರ್ಯ. ತಥಾಚ ಭಾಗವತ ಧರ್ಮ ಭಗವಾಂಶ್ಚ ಪ್ರಾಯೇಣ ಸರ್ವಾಧಿಕಾರಿ ಬೋಧನಾನುಸಾರೇಣ ಮಯಾ ನಿರೂಪಿತಾ. ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂತೆ, ಹೆಚ್ಚು ಮನೋಜ್ಞವಾಗಿ ಪರಿಣಾಮಕಾರಿಯಾಗಿ ಆಗುವಂತೆ ನಾನು ಬೋಧನೆ ಮಾಡಲಿಲ್ಲ. ಆದ್ದರಿಂದಲೇ ಭಾಗವತವನ್ನು ಓದಿದವರಿಗೆ ಹೆಚ್ಚು ವೈರಾಗ್ಯ ಬರ್ತದೆ ಅಂತ ಜನ ಮಾತಾಡಲಿಕ್ಕೆ, ಭಾಗವತದಲ್ಲಿ ಮುಳುಗೆದ್ದಂಥ ಅನೇಕ ಜನ ವಿದ್ವಾಂಸರು ಕೂಡ ಮಾತಾಡಲಿಕ್ಕೆ ಅದೇ ಕಾರಣ. ವಸ್ತುತಃ ವೈರಾಗ್ಯ ಬರಲಿಕ್ಕೆ, ಮುಕ್ತಿ ಬರಲಿಕ್ಕೆ, ಮುಕ್ತಿ ಕಾರಣವಾದ ಜ್ಞಾನ ಬರಲಿಕ್ಕೆ ಮಹಾಭಾರತವೇ ಸಾಕು. ಆದರೆ ಅಲ್ಲಿರುವ ಭಾಷೆ ಅವೆಲ್ಲ ಬಹಳ ದುರ್ಗಮವಾದದ್ದು. ನೃಣಾಂ ತತ್ರ ಗ್ರಾಮ್ಯ ಸುಖಾನುವಾದ ಅಂತ ಹಿಂದೆ ಒಂದು ಭಾಗವತದಲ್ಲೇ ಮಾತು ಬರೋದಿದೆ, ಮುಂದೆ ಬರೋದಿದೆ. ಅದು ಮಹಾಭಾರತವನ್ನೇನೋ ವ್ಯಾಸರು ರಚನೆ ಮಾಡಿದರು. ಆದರೆ ಅದನ್ನು ಓದಿದ ಅಜ್ಞಾನಿಗಳು ಯಾವುದ್ಯಾವುದು ರಾಜರ ಕಥೆ, ಶೃಂಗಾರದ ವರ್ಣನ ಅದರಲ್ಲೇ ಮುಳುಗಿ ತಳ ಸೇರಿಬಿಟ್ರು. ಉಳಿದವರಿಗೆ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಅಲ್ಲಿ ಭಗವಂತನ ಜ್ಞಾನ ಆಗಿಯೇ ಆಯಿತು. ಅದಕ್ಕಾಗಿ ಸ್ಪಷ್ಟವಾದ ಮಾತಿನಿಂದ ತಿಳಿಸ್ಲಿಕ್ಕಾಗಿ ಮಹಾಭಾರತವನ್ನು ರಚನೆ ಮಾಡ್ತೀನಿ ಅಂತ ಅದರ ಆ ವ್ಯಾಸರ ಅಭಿಪ್ರಾಯ. ಕೇನಚಿತ್ ಪ್ರೇರಿತ ಏವ ಮಹಾಪುರುಷ ಸ್ವಕಾರ್ಯೇ ಪ್ರವರ್ತತೆ ಇತಿ ನ್ಯಾಯಾತ್ ಅಂತಾರೆ ವಿಜಯಧ್ವಜರು. ಎಷ್ಟೇ ದೊಡ್ಡ ದೊಡ್ಡ ಜನರಾದರೂ ಕೂಡ ಯಾರ್ದಾರೊಬ್ಬರದ್ದು ಪ್ರೇರಣೆ ಇದ್ದರೆ ಏನಾದ್ರು ಕೆಲಸ ಮಾಡ್ತಾರೆ. ಹನುಮಂತನನ್ನು ಕೂಡ ಸಾಗರ ಹಾರುವ ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಜಾಂಬವಾನ್ ಬರಬೇಕಾಯ್ತು. ಹಾಗೆ ವ್ಯಾಸರನ್ನು ಈ ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಈ ನಾರದರು ಬರಬೇಕಾಯಿತು. ತಥಾಚ ಲೋಕಾನುಕರಣಾಯ ಸ್ವೇಚ್ಛೆಯೈವ ಪೂರ್ವಂ ವ್ಯಾಸೇನ ತಥೋಕ್ತಂ. ಲೋಕದ ಜನ ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ಗಮನಿಸಿ ತಾನೂ ಹಾಗೆ ವರ್ತಿಸಬೇಕು ಅನ್ನೋ ದೃಷ್ಟಿಯಿಂದ ಈ ವ್ಯಾಸರು ತನಗೆ ಅತೃಪ್ತಿ ಇರುವಂತೆ, ಏನೋ ತನ್ನ ಅತೃಪ್ತಿಯನ್ನು ಹೊರಹಾಕುವವರಂತೆ, ಹಲುಬುತ್ತಾ ಇರುವವರಂತೆ ತೋರಿಸಿಕೊಂಡ್ರು. ಸ್ವೇಚ್ಛೆಯಿಂದ ಬೇಕಂತೆ ಮಾಡಿದ್ದಿದು ಅಂತ ಅದರ ಅಭಿಪ್ರಾಯ. ಹೀಗೆ ಆ ವ್ಯಾಸರು ಆ ನಾರದರನ್ನು, ಬಂದವರನ್ನು ಸ್ವಾಗತಿಸಿ ಅವರನ್ನು ಒಂದು ಉತ್ತಮ ಆಸನದಲ್ಲಿ ಕೂಡಿಸಿದರು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.